ಸಂತೋಷದ ಜೀವನಕ್ಕೆ ಬಹಳ ಕಡಿಮೆ ಬೇಕಾಗುತ್ತೆ. ಆ ಕಡಿಮೆ ಬೇಕಾಗೋದು ನಮ್ಮಲ್ಲೇ ಇದೆ. ನಾವು ಯಾವ ರೀತಿ ಯೋಚಿಸ್ತೀವಿ ಅನ್ನೋದರಲ್ಲೇ ಇದೆ ಎಲ್ಲನೂ. ಜೆನ್ಯೂನ್ ಹ್ಯಾಪಿನೆಸ್, ಆ ಫುಲ್ಫಿಲ್ಮೆಂಟ್ಗೆ ಬೇಕಾಗಿರೋದು ಹೊರಗಡೆ ವಸ್ತುಗಳು ಬಹಳ ಕಡಿಮೆ. ಆ್ಯಕ್ಚುಲಿ ಸಾಕು ಎಷ್ಟಿದೆಯೋ. ಅದರ ಬದಲು ಕಲ್ಟಿವೇಟ್ ಮಾಡಬೇಕು ನಮ್ಮ ಮೈಂಡ್ಸೆಟ್ನ, ಸರಳತೆನ, ತೃಪ್ತಿನ. ಹಾಗಿರೋ ಮೈಂಡ್ಸೆಟ್ನ, ಸಿಂಪಲ್ಸಿಟಿ, ಕಂಟೆಂಟ್ಮೆಂಟ್ ಎಲ್ಲ ಆ ಮೈಂಡ್ಸೆಟ್ನ ನಾವು ಕಲ್ಟಿವೇಟ್ ಮಾಡಬೇಕು. ಆಗ ಆ ಮೈಂಡು ನಿಜವಾದ ವೆಲ್ತ್ನ ರೆಕಗ್ನೈಸ್ ಮಾಡುತ್ತೆ, ನಿಜವಾದ ವ್ಯಾಲ್ಯೂನ ರೆಕಗ್ನೈಸ್ ಮಾಡುತ್ತೆ. ಆವಾಗ ಗೊತ್ತಾಗತ್ತೆ ಈ ಮೆಟೀರಿಯಲ್ ಪೊಸೆಷನ್ಸ್ ಯಾವುದು ಅಲ್ಲ. ನಮ್ಮ ಮೈಂಡ್ ಸೆಟ್ಟಿಂದ ಗೊತ್ತಾಗೋದು. ನಮ್ಮ ಆ್ಯಟಿಟ್ಯೂಡ್ ಆವಾಗ ಹೇಳುತ್ತೆ, ಮೆಟೀರಿಯಲ್ ಪೊಸೆಷನಿಂದ ನಮಗೆ ಅದು ವೆಲ್ತ್ ಅಲ್ಲ. ನಮ್ಮ ಜೊತೆ ನಮ್ಮ ಮನಸ್ಥಿತಿ ಮುಖ್ಯ, ನಮ್ಮ ಸ್ಟೇಟ್ ಆಫ್ ಮೈಂಡ್ ಮುಖ್ಯ, ನಮ್ಮ ಒಂದು ಪರ್ಸ್ಪೆಕ್ಟಿವ್ ಅಷ್ಟೇ. ಅದೆಲ್ಲ ನಾವು ಯಾವ ರೀತಿ ಪರ್ಸೀವ್ ಮಾಡ್ತೀವಿ ಅದು ಬಹಳ ಮುಖ್ಯ ಅಂತ. ಅದರಲ್ಲಿ ಹೆಚ್ಚು ತೃಪ್ತಿ. ಆವಾಗ ಅದು ರಿಯಲೈಸ್ ಆಗ್ತಾ ಆಗ್ತಾ ಗೊತ್ತಾಗುತ್ತೆ, ವಿ ಹ್ಯಾವ್ ಅಬಂಡೆನ್ಸ್, ಎಲ್ಲರಿಗೂ ಕೊಡೋಷ್ಟಿದೆ ಅಂತ. ನಮ್ಮನ್ನು ನಾವೇ ಅಪ್ರಿಷಿಯೇಟ್ ಮಾಡ್ತೀವಿ. ಇದು ಅನುಭವ ಅನುಭವ ಅನುಭವ. ಇದು ಹೇಳ್ಕೊಡೋಕ್ಕಾಗೋದೇ ಇಲ್ಲ. ಇದು ಧ್ಯಾನ ಮಾಡೋದು ಹೇಳ್ಕೊಡ್ಬೋದು. ಧ್ಯಾನ ಕಲಿತು ಆ ಧ್ಯಾನದಲ್ಲಿ ಬೆಳೀತಾ ಹೋದರೆ ಒಬ್ಬೊಬ್ಬನ ಬೆಳವಣಿಗೆನೂ ಅವರವರ ಒಂದು ಸಿದ್ಧತೆ, ಲಕ್ಷಣ, ಕ್ವಾಲಿಟಿ